ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ಏನು ಅಂತ್ಯವಾಯಿತು ಟೆಸ್ಟ್, 5ನೇ ಟೆಸ್ಟ್ ಪಂದ್ಯ ಭಾರತ ಆಸ್ಟ್ರೇಲಿಯಾ ನಡುವೆ. ಸೊ ಆ ಸಂದರ್ಭದಲ್ಲಿ ಈ ಸ್ಟೀವ್ ಸ್ಮಿತ್ ಔಟ್ ಆದ ಕೂಡಲೇ ವಿರಾಟ್ ಕೊಹ್ಲಿ ಒಂದು ಸನ್ನೆ ಮಾಡಿದ್ರು. ಅದೇನು ಅಂತಂದ್ರೆ, ಕ್ರೌಡ್ ಕಡೆಗೆ, ಆಸ್ಟ್ರೇಲಿಯನ್ ಕ್ರೌಡ್ ತುಂಬಾ ಕಿಚಾಯಿಸ್ತಾ ಇದ್ರು. ಸೊ ಅವ್ರ ಕಡೆಗೆ ಜೋಬಲ್ಲೂ ಏನೂ ಇಲ್ಲ, ಹಾಗೇನೆ ಪ್ಯಾಂಟ್ನ ಫ್ರಂಟ್ ಓಪನ್ ಮಾಡಿ ಇಲ್ಲೂ ಕೂಡ ಏನಿಲ್ಲ ಅಂತ, ಮತ್ತೆ ಕೈಲಿ ಈ ಥರ ಒಂದು ಉಜ್ಜಿ ಈ ಥರ ತೋರಿಸಿದ್ರು, ಇಲ್ಲೂ ಕೂಡ ಏನಿಲ್ಲ, ನಾವು ಕ್ಲಿಯರ್ ಕಟ್ ಆಗಿ ಆಡ್ತಿದೀವಿ ಅಂತ. ಸೊ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಇದು ಸ್ಯಾಂಡ್ ಪೇಪರ್ ಘಟನೆ ಏನಾಯಿತು 2018ರಲ್ಲಿ. ಸೊ ಅದಕ್ಕೆ ಕೊಟ್ಟಂತ ಕೌಂಟರ್ ಅಂತ. ಸೊ ಆದ್ರೆ ಈಗ ಯಾಕೆ ವಿರಾಟ್ ಕೊಹ್ಲಿ ಆ ಸನ್ನೆಯನ್ನ ಮಾಡಿದ್ರು, ಆಸ್ಟ್ರೇಲಿಯಾ ಕ್ರೌಡ್ಗೆ ಏನ್ ತಿಳಿಸೋಕೆ ಪ್ರಯತ್ನ ಪಟ್ಟರು ಅಂತ ನಾವು ನೋಡೋದಾದ್ರೆ, ಸ್ಯಾಂಡ್ ಪೇಪರ್ ನಮ್ಮ ಹತ್ರ ಇಲ್ಲ, ನಾವು ಸ್ವಚ್ಛಂದವಾದಂತಹ ಹಾನೆಸ್ಟ್ ಕ್ರಿಕೆಟ್ ಅನ್ನ ಆಡೋಕೆ ಬಂದಿದ್ದೀವಿ ಅಂತ ಇವತ್ತು ಕೊಹ್ಲಿ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಅದಕ್ಕೆ ರೀಸನ್ ಏನು ಅಂತಂದ್ರೆ, ನಿನ್ನೆ ಆಸ್ಟ್ರೇಲಿಯಾದ ಮೀಡಿಯಾಗಳು, ಒಂದಷ್ಟು ಕಾಮೆಂಟೇಟರ್ಗಳು, ಎಕ್ಸ್ಪರ್ಟ್ಗಳು ಪ್ರಶ್ನೆ ಎತ್ತಿದ್ರು. ಅದೇನು ತಂದ್ರೆ, ಜಸ್ಪ್ರೀತ್ ಬೂಮ್ರಾ ಅವರ ಶೂ ಅನ್ನ ಚೇಂಜ್ ಮಾಡಬೇಕಾದ್ರೆ, ಸೊ ಅಲ್ಲಿ ಸಾಕ್ಸ್ ಹಾಕೊಳ್ಬೇಕಾದ್ರೆ ಒಂದು ಸಣ್ಣ ಒಂದು ಪೇಪರ್ ಚೀಟ್ ತರ ಕಾಣಿಸ್ತು. ಸೊ ಇದು ಸ್ಯಾಂಡ್ ಪೇಪರ್ ಆಗಿರಬೇಕು. ಬೂಮ್ರಾ ಎಲ್ಲೋ ಒಂದ್ ಕಡೆ ಕಳ್ಳಾಟ ಆಡ್ತಿದ್ದಾರೆ, ಬಾಲ್ ನಲ್ಲಿ ಇನ್ನೂ ಶೈನ್ ಬೇಕು ಅಂತ, ಇನ್ನಷ್ಟು ಗ್ರಿಪ್ ಬರಬೇಕು ಅಂತ ಹೇಳಿ ಈ ಒಂದು ಸ್ಯಾಂಡ್ ಪೇಪರ್ ನ ಅವರ ಶೂ ಒಳಗಡೆ ಇಟ್ಟಿದ್ರು ಅಂತ. ಆಕ್ಚುಲಿ ಶೂ ಒಳಗೆ ಏನಿತ್ತು ಅದ್ರ ಬಗ್ಗೆನೂ ಹೇಳ್ತೀವಿ, ವಿಡಿಯೋ ಕೊನೆ ತನಕ ನೋಡಿ. ಆಕ್ಚುಲಿ ಏನದು ಸ್ಯಾಂಡ್ ಪೇಪರ್ ತರ ಕಾಣಿಸ್ತಂತ ಸಣ್ಣ ಚಿಟ್ಟಿ ಏನದು, ಅದ್ರ ಬಗ್ಗೆ ಕೂಡ ಹೇಳ್ತೀವಿ. ಅದ್ರ ಅಸಲಿ ವಿಚಾರ ಕೂಡ ಇದೆ ಅದ್ರದ್ದು. ಆದ್ರೆ ಈ ಸ್ಯಾಂಡ್ ಪೇಪರ್ ಘಟನೆ ಆಯ್ತಲ್ಲ, ಅದ್ರ ಬಗ್ಗೆ ನಿಮ್ಗೆ ಒಂದಷ್ಟು ಗ್ಲಿಮ್ಸ್ ಅನ್ನ ಕೊಡ್ಲೇಬೇಕು. ಏನಿದು ಸ್ಯಾಂಡ್ ಪೇಪರ್ ಘಟನೆ? ಆಸ್ಟ್ರೇಲಿಯಾದ ಕ್ರಿಕೆಟ್ ಇತಿಹಾಸದಲ್ಲೇ ಕರಾಳವಾದಂತ ಒಂದು ನೆನಪದು, ಒಂದು ದೊಡ್ಡ ಕಪ್ಪು ಚುಕ್ಕೆ ಆಸ್ಟ್ರೇಲಿಯಾ ಕ್ರಿಕೆಟ್ಗೆ. ಹೆಂಗೆಲ್ಲ ಇವ್ರು ಆಡ್ತಾರೆ ಆಸ್ಟ್ರೇಲಿಯಾದವರು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. 24 ಮಾರ್ಚ್ 2018ರಲ್ಲಿ ಆಸ್ಟ್ರೇಲಿಯಾ ಮತ್ತೆ ಸೌತ್ ಆಫ್ರಿಕಾ ನಡುವೆ ಟೆಸ್ಟ್ ಪಂದ್ಯ ನಡೀತಾ ಇರುತ್ತೆ. 3ನೇ ಟೆಸ್ಟ್ ಪಂದ್ಯ, 3ನೇ ದಿನ, 43ನೇ ಓವರ್. ಸೊ ಅವತ್ತು ಏನು ಬ್ರಾಡ್ಕಾಸ್ಟರ್ಗಳ ಕ್ಯಾಮ್ರಾದಲ್ಲಿ ಒಂದು ಘಟನೆ ಕಾಣಿಸುತ್ತೆ. ಏನು ಅಂತಂದ್ರೆ, ಆಸ್ಟ್ರೇಲಿಯಾದ ಕ್ಯಾಮ್ರೋನ್ ಬ್ಯಾನ್ಕ್ರಾಫ್ಟ್ ಏನಿದ್ದಾರೆ, ಸೊ ಅವರು ಬಾಲ್ನ ಏನೋ ಒಂದು ಬಾಲ್ ಜೊತೆಗೆ, ಬಾಲ್ ಹಿಡ್ಕೊಂಡು ಜೊತೆಗೆ ಏನೋ ಒಂದು ವಸ್ತುವನ್ನ, ಒಂದು ಸಣ್ಣ ಚೀಟ್ ರೀತಿಯಾದಂತಹ ವಸ್ತುವನ್ನ ಜೋಬಲ್ ಹಾಕುವಂತ ಟ್ರೈ ಮಾಡ್ತಾರೆ. ಅದು ಹಳದಿ ಕಲರ್ನ ಒಂದು ಚೌಕಾಕಾರದ ಒಂದು ಚಿಟ್ ರೀತಿಯಾಗಿರುತ್ತೆ. ನಂತರ ಅದು ಟಿವಿ ಪರದೆ ಮೇಲೆ ಬಂದಾಗ ಸೌತ್ ಆಫ್ರಿಕನ್ ಬ್ರಾಡ್ಕಾಸ್ಟರ್ಸ್ ಅದನ್ನ ಪ್ರಸಾರ ಮಾಡ್ತಾರೆ. ಸೊ ಅದರ ಅಂಪೈರ್ಗಳು ಅದನ್ನ ಪ್ರಶ್ನೆ ಮಾಡ್ತಾರೆ, ಏನದು ಚೀಟಿ, ಅದನ್ನ ತೋರಿಸಿ ಅಂತ. ಸೊ ಆಗ ಆತ ಏನಿಲ್ಲ, ಅದು ನನ್ನ ಕೂಲಿಂಗ್ ಗ್ಲಾಸ್ ಏನಿರುತ್ತೆ ಅದರ ಪೌಚ್ ಅಂತ ಹೇಳ್ತಾರೆ. ಅಂದ್ರೆ ಗಾಗಲ್ಸ್ ಏನು ಕ್ರಿಕೆಟ್ ಪ್ಲೇಯರ್ಸ್ ಹಾಕ್ತಾರೆ, ಸೊ ಅದರ ಪೌಚ್ ಅನ್ನ ನಾನು ಇಟ್ಕೊಂಡಿದ್ದೆ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಚೆಕ್ ಮಾಡಿದಾಗ, ಮತ್ತೆ ರಿಪ್ಲೇಗಳನ್ನು ನೋಡಿದಾಗ, ಮತ್ತೊಮ್ಮೆ ಅವರು ಏನ್ ಮಾಡ್ತಾರೆ, ಈ ಜೋಬಲ್ ಇಟ್ಟಿದ್ದಂತ ಯೆಲ್ಲೋ ಕಲರ್ ಚೀಟ್ ಏನಿರುತ್ತೆ ಅದನ್ನ ನಿಧಾನವಾಗಿ ತಮ್ಮ ಎದುರುಗಡೆ ಏನು ಕಟ್ತೀವಲ್ಲ ನಾವು ಸೊಂಟಕ್ಕೆ, ಆ ಒಂದು ದಾರ ಎಳೆದು ಅದರೊಳಗೆ ಆ ಚೀಟನ್ನ ಹಾಕೊಳ್ತಾರೆ, ಯೆಲ್ಲೋ ಕಲರ್ ಕಾರ್ಡ್ನ. ಸೊ ಆಗ ವೆರಿ ಕ್ಲಿಯರ್ ಅಂಪೈರ್ಗಳಿಗೆ ಗೊತ್ತಾಗುತ್ತೆ ಇದು ಸ್ಯಾಂಡ್ ಪೇಪರ್ ಅಂತ. ಸೊ ಸ್ಯಾಂಡ್ ಪೇಪರ್ ಅಂದ್ರೆ ಏನು, ಕ್ರಿಕೆಟ್ ಪ್ಲೇಯರ್ಗಳಿಗೆ ಹೊಸತೇನಲ್ಲ. ತಮ್ಮ ಬ್ಯಾಟ್ ಗಳನ್ನ ಶೈನ್ ಮಾಡೋದಕ್ಕೆ, ರಫ್ ಮಾಡೋದಕ್ಕೆ, ಒಂದಷ್ಟು ಏನಾದ್ರೂ ಉಬ್ಬು ತಗ್ಗಿದ್ರೆ ಅದನ್ನ ಉಜ್ಜೋದಕ್ಕೆ ಬಳಸುವಂತ ಒಂದು ಸ್ಯಾಂಡ್ ಪೇಪರ್. ಸೊ ಪ್ರತಿಯೊಬ್ಬ ಆಟಗಾರ, ಬಹುತೇಕ ಆಟಗಾರರ ಒಂದು ಕಿಟ್ಟಲ್ಲಿ ಇರುತ್ತದು. ಸೊ ನಂತರ ಏನಾಗುತ್ತೆ, ಅಲ್ಲಿ ಸ್ಟೀವ್ ಸ್ಮಿತ್ ಕ್ಯಾಪ್ಟನ್ ಆಗಿರ್ತಾರೆ, ಅವರು ಬರ್ತಾರೆ. ಅಲ್ಲಿ ವೈಸ್ ಕ್ಯಾಪ್ಟನ್ ಡೇವಿಡ್ ವಾರ್ನರ್ ಕೂಡ ಬರ್ತಾರೆ. ಸೊ ಅದಾದ್ಮೇಲೆ ಪಂದ್ಯ ಆದ್ಮೇಲೆ ವಿಚಾರಣೆ ನಡೆಸಿದಾಗ ಬೆನ್ ಕ್ರಾಫ್ಟ್ ಒಪ್ಕೊಳ್ತಾರೆ, ಹೌದು ನಮ್ದು ಒಂದು ಸ್ಟ್ರಾಟಜಿ ಇತ್ತು, ಬಾಲ್ ಚೆನ್ನಾಗಿ ಗ್ರಿಪ್ ಆಗಬೇಕು, ಶೈನ್ ಆಗಬೇಕು ಅಂತ ನಾವು ಪ್ರಯತ್ನ ಪಟ್ವಿ ಅಂತ. ಸೊ ಅದಾದ್ಮೇಲೆ ಸ್ಟೀವ್ ಸ್ಮಿತ್ ಕೂಡ ಒಪ್ಕೊಳ್ತಾರೆ, ಇದು ಟೀಮ್ ಮ್ಯಾನೇಜ್ಮೆಂಟ್, ಕೋಚ್ ಅವರಿಗೆಲ್ಲ ಗೊತ್ತಿಲ್ಲ, ನಾವೇ ಮಾತಾಡ್ಕೊಂಡು ಮಾಡಿದಂತ ಸ್ಟ್ರಾಟಜಿ ಅಂತ. ಸೊ ಒರಿಜಿನಲಿ ನಂತರ ಗೊತ್ತಾಗುತ್ತೆ ಇದು ಡೇವಿಡ್ ವಾರ್ನರ್ ಅವರ ಪ್ಲಾನ್ ಆಗಿತ್ತು ಅಂತ. ಸೊ ಅದಾದ್ಮೇಲೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1 ವರ್ಷ ಇವ್ರನ್ನ ಬ್ಯಾನ್ ಮಾಡಲಾಗುತ್ತೆ, ಸ್ಟೀವ್ ಸ್ಮಿತ್, ಡೇವಿಡ್ ವಾರ್ನರ್. ಬೆನ್ಕ್ರಾಫ್ಟ್ ಹೇಳೋ ಪ್ರಕಾರ ಅವ್ರಿಗೆ ಏನು ಅಂತಂದ್ರೆ, ನನ್ನ ಐಡಿಯಾ ಅಲ್ಲ, ಅವ್ರು ಹೇಳಿದ್ರು ನಾನು ಮಾಡಿದೆ ಅಂತ. ಅವರಿಗೆ 9 ತಿಂಗಳು ಬ್ಯಾನ್ ಮಾಡಲಾಗುತ್ತೆ. ಅದೆಲ್ಲ ನಿಮ್ಗೆ ಗೊತ್ತು. 1 ವರ್ಷ ನಂತರ ಒಂದು ಪ್ರೆಸ್ ಮೀಟ್ ಆಯ್ತು, ಕಣ್ಣೀರ್ ಹಾಕಿದ್ರು ಸ್ಟೀವ್ ಸ್ಮಿತ್. ಅಂತೂ ಒಂದು ಲೆಜೆಂಡ್ ಕ್ರಿಕೆಟರ್ಸ್ ಅವರಿಬ್ರು ಕೂಡ. ಸೊ ಅವರ ಕೆರಿಯರ್ ನಲ್ಲಿ ಸ್ಟೀವ್ ಸ್ಮಿತ್ ವಾರ್ನರ್ಗೆ ಬೇಕಿತ್ತಾ ಅನ್ನೋ ಪ್ರಶ್ನೆ ಬಂತು. ಬಟ್ ಇಲ್ಲಿ ಏನಾಯ್ತು ಅಂತಂದ್ರೆ, ಆಸ್ಟ್ರೇಲಿಯಾದ ಗೇಮ್ ಅಪ್ರೋಚ್ ಗೊತ್ತಾಯ್ತು ಎಲ್ರಿಗೂ ಕೂಡ, ಹೇಗೆ ಇವ್ರು ಆಡ್ತಾರೆ, ಯಾವ ಮಟ್ಟಕ್ಕೂ ಕೂಡ ಹೋಗ್ತಾರೆ ಪಂದ್ಯವನ್ನ ಗೆಲ್ಸ್ಕೋಬೇಕು ಅಂತಂದ್ರೆ ಅಂತ. ಸೊ ಆ ಒಂದು ಸ್ಯಾಂಡ್ ಪೇಪರ್ ಘಟನೆಯನ್ನ ಮತ್ತೆ ನಿನ್ನೆ ಬುಮ್ರಾ ವಿಚಾರಕ್ಕೆ ಬಂದಾಗ ಈಗ ಕೊಹ್ಲಿ ಅವರು ಕಿಚಾಯಿಸಿದ್ದಾರೆ. ನಾವು ಫಸ್ಟಿಗೆ ಹೇಳಿದ್ವಲ್ಲ, ಏನಿದು ಬುಮ್ರಾ ಅವರ ಶೂನಿಂದ ಬಿದ್ದಿದ್ದೇನು ಅಂತ. ಸೊ ಅದೇನು ಅಂತಂದ್ರೆ, ಈ ಫಿಂಗರ್ ಒಂದು ಕವರ್ ಇರುತ್ತೆ, ಫಿಂಗರ್ ಕ್ಯಾಪ್ ಅಂತ ಬರುತ್ತೆ. ಅಂದ್ರೆ ಬೆರಳಿಗೆ ಏನಾದ್ರು ಏಟ್ ಆಗಬಾರದು, ಒಂದು ಸೇಫರ್ ಸೈಡ್ಗೆ ಅಂತ ಬೌಲರ್ಗಳು, ಹೆಚ್ಚಾಗಿ ಫೀಲ್ಡರ್ಗಳು ಹಾಕೊಳ್ತಾರೆ. ಸೊ ಆ ಫಿಂಗರ್ ಕ್ಯಾಪ್ಸ್ ಅಷ್ಟೇನೆ, ಅದು ಬಿದ್ದಿರೋದು. ಸೊ ಅದನ್ನೇ ಇವರು ಇನ್ವೆಸ್ಟಿಗೇಷನ್ ಆಗಬೇಕು, ಬುಮ್ರಾ ಯಾಕೆ ಆತುರವಾಗಿ ಹೋದ್ರು, ಹಾಸ್ಪಿಟಲ್ ಹೋದ್ರು, ಎಲ್ಲ ಕೂಡ ಡ್ರಾಮಾ ಅಂತೆಲ್ಲ ಕತೆ ಕಟ್ಟಿದ್ರು. ಬಟ್ ಆಕ್ಚುಲಿ ಇದ್ದಿದ್ದಲ್ಲಿ ಫಿಂಗರ್ ಕ್ಯಾಪ್. ಸೊ ಇಷ್ಟು ವಿಷಯ. ಇದಕ್ಕೆ ಕೊಹ್ಲಿ ಇವತ್ತು ಕ್ರೌಡ್ಗೆ ಕಿಚಾಯಿಸಿದ್ರು, ನಾವು ಮೋಸ ಮಾಡಿ ಆಡೋಕೆ ಬಂದಿಲ್ಲ, ನಿಯತ್ತಾಗಿ ಆಡೋಕೆ ಬಂದಿದ್ದೀವಿ ಅಂತ. ಮೇ ಬಿ ಈ ಏನು ಮಾಡಿದ್ರಲ್ಲ ಇವತ್ತು ಕೊಹ್ಲಿ, ಅದಕ್ಕೆ ಒಂದಷ್ಟು ಕ್ಲಾರಿಟಿ ಸಿಕ್ತು ಅಂತ ನಾವು ಅಂದ್ಕೊಂಡಿದ್ದೀವಿ. ನಮಸ್ಕಾರ.